ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡು ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ನಾಳೆಯಿಂದ ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗಿಗೆ ಹೊಸ ರೂಲ್ಸು ಜಾರಿ ಆಗಲಿದೆ. ಸೊ ಇದೀಗ ಗ್ಯಾಸ್ ಬುಕ್ಕಿಂಗ್ಗೆ ಈ ನಿಯಮಗಳ ಪಾಲನೆ ಕಡ್ಡಾಯ ಅಂತ ಹೇಳಿದೆ. ಹಾಗಾದರೆ ಏನು ಆ ಹೊಸ ನಿಯಮ? ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ. ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆಯಿಂದಾಗಿ ಜಾಗತಿಕವಾಗಿ ಇಂಧನ ಪೂರೈಕೆ ಮೇಲೆ ಭಾರೀ ಪರಿಣಾಮ ಬೀರಿದೆ. ಭಾರತದಲ್ಲೂ ತೈಲ ಮತ್ತು ಅನಿಲದ ಕೊರತೆ ಎದುರಾಗಿದ್ದು, ಇದನ್ನು ಸರಿಪಡಿಸಲು ಹಾಗೂ ಪಾರದರ್ಶಕತೆಯನ್ನು ತರಲು ಕೇಂದ್ರ ಸರ್ಕಾರ ಮೇ 1, 2026ರಿಂದ LPG ಗ್ರಾಹಕರಿಗೆ ಹೊಸ ನಿಯಮಗಳನ್ನು ಜಾರಿಗೆ ತರ್ತಾ ಇದೆ. ಸೊ ಏನಪ್ಪ ಅಂತ ಹೇಳಿದರೆ, ಮೊದಲನೇದಾಗಿ ಸಂಪೂರ್ಣ ಡಿಜಿಟಲ್ ಬುಕ್ಕಿಂಗ್ ವ್ಯವಸ್ಥೆ. ಗ್ಯಾಸ್ ಏಜೆನ್ಸಿಗಳಿಗೆ ಅಲೆಯುವ ಕಾಲ ಇನ್ನು ಮುಗಿಯುವುದು. ಗ್ಯಾಸ್ ಬುಕ್ಕಿಂಗ್ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಲಾಗಿದೆ. ಗ್ರಾಹಕರು ತಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯಿಂದ ಮಿಸ್ಡ್ ಕಾಲ್ ನೀಡುವ ಮೂಲಕ ಅಥವಾ ವಾಟ್ಸಪ್ ಸಂದೇಶದ ಮೂಲಕ ಸುಲಭವಾಗಿ ಸಿಲಿಂಡರ್ ಬುಕ್ ಮಾಡಬಹುದು. ಎರಡನೇದಾಗಿ ಡೆಲಿವರಿ ಅಥೆಂಟಿಕೇಷನ್ ಕೋಡ್ ಕಡ್ಡಾಯ. ಸುರಕ್ಷತೆಯ ದೃಷ್ಟಿಯಿಂದ ಈಗ OTP ಆಧಾರಿತ ವಿತರಣಾ ಕ್ರಮವನ್ನು ಜಾರಿಗೆ ತರಲಾಗಿದೆ. ಗ್ಯಾಸ್ ಡೆಲಿವರಿ ಬಾಯ್ ಮನೆಗೆ ಬಂದಾಗ ನಿಮ್ಮ ಮೊಬೈಲ್ಗೆ ಬರುವ DAC ಕೋಡನ್ನು ಅವರಿಗೆ ನೀಡಬೇಕು. ಮೂರನೇದಾಗಿ 2 ಬುಕ್ಕಿಂಗ್ಗಳ ನಡುವಿನ ಕಡ್ಡಾಯ ಅವಧಿ. ಅಂದರೆ ಗ್ಯಾಸ್ ಸಿಲಿಂಡರ್ಗಳ ಕಾಳಸಂತೆಯನ್ನು ತಡೆಯಲು ಇದೀಗ ಒಂದು ಸಿಲಿಂಡರ್ ಪಡೆದ ನಂತರ ಮತ್ತೊಂದು ಬುಕ್ ಮಾಡಲು ಕನಿಷ್ಠ 25 ದಿನಗಳ ಅಂತರ ಇರಬೇಕು. ನಾಲ್ಕನೇದಾಗಿ ಒಂದೇ ಮನೆಯಲ್ಲಿ ಪೈಪ್ ಗ್ಯಾಸ್ ಅಥವಾ LPG ಸಿಲಿಂಡರ್ ಎರಡನ್ನು ಒಟ್ಟಿಗೆ ಬಳಸಲು ಅವಕಾಶ ಇಲ್ಲ ಅಂತ ಹೇಳಿದೆ. ಇನ್ನು EKYC ಕಡ್ಡಾಯ ಅಂತ ಹೇಳಿದೆ. ಗ್ಯಾಸ್ ಗ್ರಾಹಕರು ತಮ್ಮ ಆಧಾರ್ ಕಾರ್ಡ್ ಅಥವಾ ಬಯೋಮೆಟ್ರಿಕ್ ವಿವರಗಳೊಂದಿಗೆ EKYCಯನ್ನು ಪೂರ್ಣಗೊಳಿಸಬೇಕು ಅಂತ ಹೇಳಿ ಸ್ಪಷ್ಟನೆ ನೀಡಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.